ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ ಸಂಚಿಕೆ 41 ಏನಾಯಿತು ಅಂತ ನೋಡೋಣ. ಇದು ಸಂಜೆ ಪ್ರಸಾರವಾಗುತ್ತಿದೆ. ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ. ಚಂದನ ಬಟ್ಟೆ ಒಣಗಾಕ್ತಾ ಇರಬೇಕಾದ್ರೆ ಅವ್ರ ಮಾವ ನಟರಾಜ್ ಅವರು ಬಂದು ಮಾತಾಡಿಸ್ತಾರೆ. ಚಂದನ ಬಗ್ಗೆ ಎಲ್ಲ ಕೇಳ್ಕೋತಾರೆ. ಬಟ್ ಇವಳಂತೂ ಒಂದು ಬಾಯಿನೇ ಬಿಡಲ್ಲ, ತುಟಿ ಪಿಟಕ್ಕನ್ನಲ್ಲ. ಇವ್ರಿಗೆ ಡೌಟ್ ಬರುತ್ತೆ, ಯಾಕೆ ಹೀಗೆ ಇವರೆಲ್ಲ ಅಣ್ಣ ತಮ್ಮಂದ್ರೆಲ್ಲ ಸೇರಿ ನನ್ನ ಬಗ್ಗೆ ಇಲ್ಲದ ಸಲ್ಲದ ಹೇಳ್ಬಿಟ್ಟಿದ್ದಾರಾ ಹೇಗೆ. ಎಷ್ಟೇ ಮಾತಾಡಿದ್ರೂ ಚಂದನ ತುಟಿ ಪಿಟಕ್ಕಂದೆ ಸುಮ್ಮನೆ ಇರ್ತಾಳೆ. ಇವಳೇನಪ್ಪ ಮಾತಾಡ್ತಾನೇ ಇಲ್ಲ ಅಂತ ನಟರಾಜ್ ಅವರು ಕೇಳ್ತಾರೆ. ನೀನು ಈಗ ಹಂಗೆ ಅನಿಸುತ್ತೆ, ಬಟ್ ನೀನೇ ಒಂದಿನ ನನ್ನೇ ಹುಡ್ಕೊಂಡು ಬಂದು ಮಾತಾಡಿಸ್ತೀಯ, ನೋಡ್ತಾ ಇರು ಅಂತ ಹೇಳಿ ನಾನು ಇವಾಗ ತುಂಬ ಬ್ಯುಸಿಯಾಗಿದ್ದೀನಿ. ಸಾಯಂಕಾಲ ಬಂದು ಮಾತಾಡಿಸ್ತೀನಿ. ಕಲೆಕ್ಟರ್ ಆಫೀಸಲ್ಲಿ DC ವೆಯ್ಟ್ ಮಾಡ್ತಾಯಿದ್ದಾರೆ. ಅವ್ರನ್ನ ನಾವು ನೋಡೋಕ್ಕೆ ಹೋಗಬೇಕು ಅಂತ ಬಿಲ್ಡಪ್ ಕೊಡ್ತಾರೆ. ಆವಾಗ ಚಂದನ ಅನ್ಕೋತಾಳೆ ಯಪ್ಪ ಅಂತ. ಈ ಕಡೆ ಹರಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಏನಪ್ಪ ನನ್ನ ಬಗ್ಗೆ ತಂದಿಟ್ಬಿಟ್ನ ಇವನು ಅಪ್ಪ ಅಂತ ಅನ್ಕೋತಾ ಇರ್ತಾನೆ ಮನಸ್ಸಲ್ಲಿ. ಅಷ್ಟರೊಳಗೆ ಚಂದನ ಬರ್ತಾಳೆ. ಹಾಸ್ಟೆಲ್ ಬಗ್ಗೆ ತಿಳ್ಕೊಂಡ್ರ ಅಂತ ಕೇಳ್ತಾಳೆ ಹರಿನ. ಅವನು ಎಲ್ಲೋದ್ರೂ ಇಲ್ಲಿಗೆ ಬರ್ತಾಳಲ್ಲಪ್ಪ ಅಂತ ಮನಸ್ಸಲ್ಲಿ ಅಂದ್ಕೋತಾನೆ. ಏನಂದ್ರಿ ಅಂತ ಹೇಳಿದಾಗ, ಬನ್ನಿ ಮನೇಲಿ ತಿಂಡಿ ತಿನ್ನಕ್ಕೆ ಕರೀತಾ ಇದ್ದಾರೆ, ಮೊದಲು ತಿಂಡಿ ಮಾಡಿಬಿಡೋಣ, ಆಮೇಲೆ ಬೇಕಿದ್ದರೆ ಮಾತಾಡೋಣ ಅಂತ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಇವಳು ನೆನೆಸ್ಕೋತಾಳೆ. ಹಿಂದೆ ಏನೇನು ಮಾತಾಡಿರ್ತಾನೆ ಅಣ್ಣನ ಬಗ್ಗೆ ಅಪ್ಪನ ಬಗ್ಗೆ ಎಲ್ಲದೂ ಸುಳ್ಳು ಅಂತ ಇವಳಿಗೆ ಅನಿಸ್ತಾ ಇರುತ್ತೆ. ಈ ಕಡೆ ಒಳಗಡೆ ಅಣ್ಣ ತಮ್ಮಂದ್ರೆಲ್ಲ ದುಡ್ಡನ್ನು ಹೊಂದಿಸ್ತಾ ಇರ್ತಾರೆ. ಇವಳಿಗೇನಾದರೂ ಒಂದು ಒಳ್ಳೆ ಗಿಫ್ಟು, ಕಾಸ್ಟ್ಲಿ ಗಿಫ್ಟು ಕೊಡೋಣ, ಚಿನ್ನದ ಬಳೆ ಅಂತ ಸೆಲೆಕ್ಟ್ ಮಾಡಿರ್ತಾರಲ್ಲ, ಅದಕ್ಕೆ ನನ್ನ ಹತ್ರ 22,000 ಇದೆ ಅಂತ ಹೇಳ್ತಾನೆ ಮುತ್ತುರಾಜು. ಅದಕ್ಕೆ ಕಂಟಿ ನನ್ನ ಹತ್ರ 18,000 ಇದೆ ಅಣ್ಣ ಅಂತ. ಇನ್ನೊಂದು 10-15,000 ಕಡಿಮೆ ಬಿತ್ತಲ್ಲೋ ಅಂತ ಅನ್ಕೋತಾ ಇರ್ತಾರೆ. ಅಷ್ಟರೊಳಗೆ ಮಯೂರ ಬಂದು 10,000 ಇದೆ, ತಗೋ ಅಣ್ಣ ಅಂತ ಕೊಡ್ತಾನೆ. ಇದೆಲ್ಲಿಂದ ಬಂತೋ ಅಂತ ಮೈ ಏನೋ ಏನು ಮಾಡಿದೆಯೋ ಅಂತ ಕೇಳ್ತಾರೆ ಇಬ್ಬರು ಅಣ್ಣ ತಮ್ಮಂದರು. ಅದಕ್ಕೆ ಇಲ್ಲಣ್ಣ, ನೀನು ಕೊಟ್ಟಿದ್ರಲ್ಲೇ ಉಳಿಸ್ಕೊಂಡು ಇಷ್ಟು ಸೇವ್ ಮಾಡಿದ್ದೀನಿ, ಯಾವುದಕ್ಕಾದ್ರೂ ಯೂಸ್ ಆಗುತ್ತಲ್ವಾ ಅಂತ ಕೊಡ್ತಾನೆ. ಇದು ನಿಂದು ಕಣೋ ಅಂತ ಅಂದಾಗ, ಇಲ್ಲಣ್ಣ, ಬಾವಿಯ ನೀರನ್ನು ಬಾವಿಯಲ್ಲಿ ಚೆಲ್ಲಿದ್ರೆ ಏನಾಗುತ್ತೆ, ಅವರು ನನಗೆ ತಾಯಿ ಸಮಾನ ಅಲ್ವಾ ಅಂತ ಹೇಳಿದಾಗ ಇವರು ಅಣ್ಣ ತಮ್ಮಂದ್ರಿಗೆ ತುಂಬಾ ಖುಷಿಯಾಗುತ್ತೆ. ದೊಡ್ಡ ಮಾತು ಕಣೋ ಅಂತ ಮೂವರು ಅಪ್ಕೋತಾರೆ ಖುಷಿಯಾಗಿ. ಇನ್ನೇನು ಶಾಪಿಂಗ್ ಹೊರಡಬೇಕು ಅನ್ನೋಷ್ಟರಲ್ಲಿ ಬನ್ನಿ ತಿಂಡಿ ತಿನ್ನಿ ಅಂತ ಕರೀತಾನೆ ಮಯೂರ. ಬನ್ನಿ ಕರೀತಾ ಇದ್ದಾರೆ, ಬೇಗ ಲೇಟ್ ಮಾಡೋದು ಬೇಡ ಅಂತ. ಇವರು ಇಬ್ಬರು ತಿಂಡಿ ತಿನ್ನೋಕ್ಕೆ ಒಳಗಡೆ ಹೋಗ್ತಾರೆ. ಅವರು ನಾವು ಇಲ್ಲೇ ಹೊರಗಡೆ ಹೋಗಿ ಬರ್ತೀವಿ ಸ್ವಲ್ಪ ಅಂತ ಮೂವರು ಅಣ್ಣ ತಮ್ಮಂದರು ಹೊರಗಡೆ ಹೋಗ್ತಾರೆ. ಇತ್ತ ಗೋಲ್ಡ್ ಜ್ಯುವೆಲರಿ ಶಾಪ್ಗೆ ಬರ್ತಾರೆ. ಬಳೆಗಳ ಡಿಸೈನ್ ತೋರಿಸ್ತಾ ಇದ್ದಾರೆ ನೋಡಿ. ಡಿಸೈನ್ನ ಸೆಲೆಕ್ಟ್ ಮಾಡ್ತಾ ಇರ್ತಾರೆ. ಇದು ನನಗಿಷ್ಟ ಆಯಿತು, ಅದು ನಿನಗಿಷ್ಟ ಆಯಿತು ಅಂತ ಒಬ್ರಿಗೊಬ್ರು ಮಾತಾಡ್ಕೋತಾ ಇರ್ತಾರೆ. ರೇಟನ್ನು ಕೇಳ್ಕೋತಾರೆ. ಅವ್ರು ಹೇಳ್ತಾರೆ ಒಂದು 15-16 ಗ್ರಾಮ್ ಆಗುತ್ತೆ, ಇವೆರಡರಿಂದ 1,90,000 ಆಗುತ್ತೆ ಅಂತ ಅಂದಾಗ ಇವ್ರು ಮೂವರು ಗಾಬರಿ ಆಗ್ತಾರೆ. ಅಷ್ಟರೊಳಗೆ ಸೇಟು, ನಾವು ಇನ್ನು ಮೂವರು ಅಣ್ಣ ತಮ್ಮಂದರು ಮದುವೆ ಆಗಬೇಕಾಗಿದೆ, ನಾವೆಲ್ಲರೂ ಇಲ್ಲೇ ಬರ್ತೀವಿ, ನೆಕ್ಸ್ಟು ಡಿಸ್ಕೌಂಟ್ ಮಾಡಿಕೊಡಿ ಅಂದಾಗ ಮಯೂರನು ಹೇಳ್ತಾನೆ, ನಮ್ಮ ಫ್ರೆಂಡ್ಸ್ ಅಕ್ಕಂಗಿಯರಿಗೆ ಮತ್ತು ಎಲ್ಲರಿಗೂ ಮದುವೆಗೆ ಇಲ್ಲೇ ಬರ್ತೀವಿ, ಪ್ಲೀಸ್ ಸರ್ ಒಂದು ಸ್ವಲ್ಪ ಕಡಿಮೆ ಮಾಡಿಕೊಡಿ ಅಂದಾಗ, ನಿಮಗೋಸ್ಕರ ನಾನು ಒಂದು 8,000 ಕಡಿಮೆ ಮಾಡ್ತೀನಿ, 1,82,000 ಅಷ್ಟೇ ಆಗೋದು, ಇನ್ನು ಬೇರೆ ಕಡೆ ಹೋದರೆ ನಿಮಗೆ 2,000 ಬಿಡೋದೂ ಕಷ್ಟ ಆಗುತ್ತೆ ಅಂದಾಗ ಇವನು ತಂದು ಒಂದು ಉಂಗುರ ಇರುತ್ತೆ, ಅದನ್ನು ಅಡ ಇಟ್ಕೊಡಿ ಅಂತ ಕೇಳ್ತಾನೆ. ಸರಿ ಆಗ್ಬೋದು, ಇದನ್ನ ಇಟ್ಕೊಂಡು ನಾನು ಇವೆರಡು ಹೊಸ ಬಳೆ ಕೊಡ್ತೀನಿ ಅಂತ ಅಂದಾಗ ಇವ್ರು ಅಣ್ಣ ತಮ್ಮಂದರು ಬೇಜಾರಾಗ್ತಾರೆ. ಅಣ್ಣ ನಿಂದು ಕೊಟ್ಬಿಟ್ಟೆಲ್ಲಣ್ಣ ಅಂತ ಅಂದಾಗ, ಇಲ್ಲ ಬಿಡೋ, ಚೀಟಿ ಕಟ್ಟಿದ್ದೀನಿ, ಇಷ್ಟರಲ್ಲೇ ಬಿಡಿಸ್ಕೊಳೋಣ ಅಂತ ಹೇಳ್ತಾನೆ. ಆಯಿತು, ಇದನ್ನೇ ಪ್ಯಾಕ್ ಮಾಡಿ ಸರ್ ಅಂತ ಹೇಳಿ ಪ್ಯಾಕ್ ಮಾಡಿಸ್ಕೊಂಡು ಹೊರಡ್ತಾರೆ. ನಮಸ್ಕಾರ ಹೇಳಿ. ಬೇರೆ ಡಿಸೈನ್ ತೊಗೊಳೋದಕ್ಕೆ ಇಷ್ಟ ಇರಲ್ಲ, ಇವ್ರ ಮೂವರಿಗೂ ಇದೇ ಇಷ್ಟ ಆಗಿರುತ್ತೆ, ಅದಕ್ಕೋಸ್ಕರ. ಈ ಕಡೆ ಚಂದನ ತಿಂಡಿ ಮಾಡಿಬಿಟ್ಟು ಹೊರಗಡೆ ನಿಂತ್ಕೊಂಡು ಫೋನಲ್ಲಿ ಮಾತಾಡ್ತಾ ಇರ್ತಾಳೆ. ಹರಿ ಫೋನ್ ಇಸ್ಕೊಂಡು ಫ್ರೆಂಡ್ಸಿಗೆ ಕಾಲ್ ಮಾಡ್ತಾ ಇರ್ತಾಳೆ. PG ಅಥವಾ ಹಾಸ್ಟೆಲ್ ಬಗ್ಗೆ ವಿಚಾರಿಸ್ಕೋತಾ ಇರ್ತಾಳೆ. ಅವಳ ಫ್ರೆಂಡು ಆಯಿತು ನೋಡೋಣ ಬಾ ನಾಳೆ ಅಂತ ಹೇಳಿರ್ತಾಳಂತೆ.
ಅಷ್ಟರಲ್ಲಿ ಹರಿ ಬಂದು ಕೇಳ್ತಾನೆ ಏನು ಸಿಕ್ತಾ ಅಂತ ಕೇಳಿದಾಗ ಇನ್ನೂ ಇಲ್ಲ ಸ್ವಲ್ಪ ನೋಡ್ತಾಳಂತೆ, ನಾಳೆ ಬಂದು ಮೀಟಾಗು, ನಮ್ಮ ಪಿ ಜಿಯಲ್ಲೇ ಸಿಕ್ಕರು ಸಿಗ್ಬೋದು ಅಂತ ಹೇಳ್ತಾ ಇದ್ದಾಳೆ. ನಾಳೆ ನೋಡಬೇಕು. ನಾನು ಇನ್ನು ಒಳಗಡೆ ಹೋಗಿ ಬಟ್ಟೆ ಪ್ಯಾಕ್ ಮಾಡ್ಕೋತೀನಿ ಅಂದಾಗ ಇವನಿಗೆ ಬೇಜಾರಾಗುತ್ತೆ. ಇನ್ನು ಬಟ್ಟೆ ಒಣಗಬೇಕಲ್ವಾ ಅಂದಾಗ ಅದನ್ನು ಆಮೇಲೆ ಎತ್ತಿಟ್ಕೋತೀನಿ ಅಂತ ಹೇಳ್ತಾಳೆ. ಒಳಗಡೆ ಹೋಗ್ತಾಳೆ. ಇವನಿಗೆ ತುಂಬ ಬೇಜಾರಾಗುತ್ತೆ. ಸಿಕ್ಕ ಅಪರಂಜಿನೂ ಬಿಟ್ಟು ಹೋಗ್ತಾ ಇದೆಯಲ್ಲಪ್ಪ, ದೇವರೇ ಗಣೇಶ ಕಾಪಾಡು ಅಂತ ಅನ್ಕೋತಾ ಇರ್ತಾನೆ. ಫೀಲ್ ಮಾಡಿಕೊಂಡು ಹಾಲಲ್ಲಿ ಓಡಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಈ ಅಣ್ಣ ತಮ್ಮಂದ್ರೆಲ್ಲ ಬಳೆ ತೊಗೊಂಡು ಮನೆಗೆ ಬರ್ತಾರೆ. ಯಾಕೋ ಹರಿ ಈ ಥರ ನಿಂತ್ಕೊಂಡಿದೀಯಾ ಬೇಜಾರಲ್ಲಿ ಅಂತ ಕೇಳ್ತಾರೆ. ಏನಿಲ್ಲ ಬಿಡೋಣ ಅಂತ ಅಂದಾಗ, ಹೌದು ನೀವೆಲ್ಲಿ ಹೋಗಿದ್ರಿ ಅಂತ ಕೇಳ್ತಾನೆ. ಫಸ್ಟು ಕರೀಲಿ ನಿನ್ನ ಹೆಂಡ್ತಿನ ಅಂತ ಹೇಳಿದಾಗ ಇವನು ಹಾಗೆ ಸುಮ್ಮನೆ ಇರ್ತಾನಪ್ಪ, ಮತ್ತೇನೊಂದು ಅವಾಂತರ ಮಾಡಿದ್ರು ಅಂತ ಮನಸ್ಸಲ್ಲೇ ಅನ್ಕೋತಾ ಇರ್ತಾನೆ. ನಿನ್ನ ಹೆಂಡ್ತಿನ ಕರೆಯೋಕ್ಕೆ ನಿನಗೆ ಯಾಕಣ ಸಂಕೋಚ ಅಂತ ಇರ್ತಾನೆ. ಮಯೂರ ನಾನೇ ಕರಿತೀನಿ ಇರು ಅಂತ ಹೇಳಿ ಅದಕ್ಕೆ ಬನ್ನಿ ಅಂತ ಕರೆದಾಗ ಬರ್ತಾಳೆ. ಚಿನ್ನದ 2 ಬಳೆನ ಅವ್ರಿಗೆ ಮುಂದೆ ಹಿಂಗೆ ಹಿಡಿತಾನೆ. ತೊಗೊಳ್ಳಿ ನಿಮಗೆ ಗಿಫ್ಟು, ಅಮ್ಮ ಇದ್ದಿದ್ರೆ ಮಾಡ್ತಾಯಿದ್ರು, ಬಟ್ ಅವ್ರಿಲ್ವಲ್ಲ ನಾವೇ ಮಾಡ್ತಾಯಿದ್ದೀವಿ, ಏನೋ ಸಂಪ್ರದಾಯ ಅಂತೆ ಕೊಡೋದು ಮನೆಗೆ ಮಹಾಲಕ್ಷ್ಮಿ ಬಂದಾಗೆ ಸೊಸೆ ಅಂತ, ಅದು ಇದು ಸೆಂಟಿಮೆಂಟ್ ಡೈಲಾಗ್ಸ್ ಎಲ್ಲ ಹೊಡಿತಾ ಇರ್ತಾರೆ. ಪಾಪ ಭಾವಾತ್ಮಕವಾಗಿ ಇವರು ರಿಯಲ್ಲಾಗೆ ಮಾತಾಡ್ತಾ ಇರ್ತಾರೆ. ಇವಳಿಗೂ ಫೀಲ್ ಆಗುತ್ತೆ, ಯಾಕಪ್ಪ ಇವ್ರು ಹೀಗೆಲ್ಲ ಮಾತಾಡ್ತಾರೆ, ಇವನಿನ ಹೇಳ್ತಾ ಇಲ್ವಲ್ಲ ಹರಿ ಅಂತ ಅವನ ಮುಖ ನೋಡ್ತಾ ಇರ್ತಾಳೆ. ಅವ್ರಿಗೆ ಬೇಜಾರಾಗುತ್ತೆ. ತೊಗೊಂಬಿಡಿ, ಇವತ್ತೊಂದಿನ ಇರ್ತೀರಲ್ಲ, ನಾಳೆಯಿಂದ ಇರಲ್ಲ, ಒಂದಿನ ಹಾಕ್ಕೊಂಬಿಡಿ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಚಂದನಾಗೆ ತೊಗೊಳೋ ಹಾಗೆ ಮಾಡ್ತಾನೆ ಹರಿ. ಆಯಿತು, ಅದನ್ನು ಇಸ್ಕೋತಾಳೆ. ಅಷ್ಟರೊಳಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದು ನೋಡೋಣ. ತುಂಬ ಇಂಟ್ರೆಸ್ಟಿಂಗಾಗಿ ಮತ್ತು ತುಂಬ ಇಂಪಾರ್ಟೆಂಟ್ ಆದ ನೆಕ್ಸ್ಟ್ ಸಂಚಿಕೆಯಲ್ಲಿ ವಿಷಯಗಳಿವೆ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಡೋಂಟ್ ಮಿಸ್ ದ ನೆಕ್ಸ್ಟ್ ಎಪಿಸೋಡ್.